ಎಲ್ಲರಿಗೂ ಕೂಡ ನಮಸ್ಕಾರ. ಇಂದಿನ ದಿನಪತ್ರಿಕೆಗಳ ಮುಖ್ಯಾಂಶಗಳು ಏನು ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ. ಮೊದಲನೇ ಮುಖ್ಯಾಂಶ ಬಂದು ಕಲ್ಯಾಣ ಮಂಟಪದಲ್ಲಿ ಕಳ್ಳತನ ಮಾಡುತ್ತಿದ್ದವನ ಸೆರೆ. 660 ಎಸ್ಐ ಹುದ್ದೆಗೆ ಶೀಘ್ರ ನೇಮಕ ಪ್ರಕ್ರಿಯೆ. 403 ಹುದ್ದೆಗಳಿಗೂ ಸದ್ಯದಲ್ಲೇ ಲಿಖಿತ ಪರೀಕ್ಷೆ. ಸರ್ವೇರ್ ಹುದ್ದೆ ಭರ್ತಿ ಶೀಘ್ರ. ವೃದ್ಧರ ಪಿಂಚಣಿಗೆ ಕುತ್ತು. ಕುಟುಂಬದ ವಾರ್ಷಿಕ ಆದಾಯಕ್ಕೆ 32,000 ರು ಮಿತಿ. ಸರ್ಕಾರದ ನಿರ್ಬಂಧದಿಂದ ಹಿರಿಯ ನಾಗರಿಕರಿಗೆ ಫಜೀತಿ. ಇದಿಷ್ಟು ಕೂಡ ಇಂದಿನ ದಿನಪತ್ರಿಕೆಗಳ ಮುಖ್ಯಾಂಶ. ಈಗ ಮುಖ್ಯಾಂಶದ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ. ಓಕೆ, ಹಿಂದೆ ಏನು ವೃದ್ಧರ ಸಾಮಾಜಿಕ ಭದ್ರತಾ ಯೋಜನೆ ಬರ್ತಕ್ಕಂಥ ಓಲ್ಡ್ ಏಜ್ ಪೆನ್ಷನ್ ಅಂತ ಏನು ಕರಿತಿದ್ವಿ ನಾವು, ವೃದ್ಧಾಪ್ಯ ವೇತನ ಅಂತೇಳಿ, ಈ ಒಂದು ಪೆನ್ಷನ್ನ ತಗೊಳೋದಕ್ಕೆ ಈಗಿನ ಒಂದು ಸರ್ಕಾರ ಒಂದು ಏನು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಅಂತ ಏನು ಹೇಳ್ತೀವಿ, ಆ ರೀತಿಯಲ್ಲಿ ಒಂದು ಬ್ರಹ್ಮಾಸ್ತ್ರ ಬಂದಿದೆ. ಯಾರು ಹಿರಿಯರು ಏನಿರ್ತೀರಿ, 60 ವರ್ಷ ಮೇಲ್ಪಟ್ಟಂತಹ ವಯೋವೃದ್ಧರು ಏನಿರ್ತೀವಿ, ಈ ಹಿಂದೆ ಇದ್ದಂತಹ ಒಂದು ನಿಯಮಗಳು ಏನಿದ್ದು ಪೆನ್ಷನನ್ನು ಮಾಡೋದಕ್ಕೆ ಮತ್ತು ಒಂದು ಪಿಂಚಣಿನ ಮಾಡೋದಕ್ಕೆ, ಆ ನಿಯಮಗಳು ಸ್ವಲ್ಪ ಮಟ್ಟಿಗೆ ಕಠಿಣವಾಗಿವೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಈ ಒಂದು ನಿಯಮಗಳು ಏನು ಮಾಡಿದ್ದಾರೆ ಅಂತಂದರೆ, ಏನು ಆದಾಯ ಪ್ರಮಾಣ ಪತ್ರ ಅಂತ ಏನು ನಾವು ಪೆನ್ಷನ್ ಮಾಡಿಸೋದಕ್ಕೆ ಒದಗಿಸ್ತಾ ಇತ್ತು, ಅದು ಬಂದು ನಿಮಗೆ 10,000, 11,000, 15,000 ಈ ರೀತಿಯಲ್ಲಿ ಯು ಎಗಳಾಗಿರ್ಬೋದು ಅಥವಾ ಆರ್ ಐಗಳಾಗಿರ್ಬೋದು ನಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಆ ಇನ್ಕಮನ್ನು ಹಾಕಿ ಕೊಡ್ತಾಯಿದ್ರು. ಈ ಹಿಂದೆ ಅದೇ ರೀತಿಯಲ್ಲಿ ರೂಲ್ಸು. ಏನು BPL ಕಾರ್ಡ್ ಇದ್ದರೆ ಅವರಿಗೆ ಒಂದು 20,000 ಒಳಗೆ ಆದಾಯವನ್ನು ಆಗ್ತಾಯಿದ್ರು. ಆದರೆ ಇನ್ನು ಮುಂದೆ ಅಂದರೆ ನೆಕ್ಸ್ಟು ನೀವು ಪೆನ್ಷನ್ ಮಾಡಬೇಕು, ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಆ ಟೈಮಲ್ಲಿ ಈ ಹಿಂದೆ ಇದ್ದಂಥ ರೂಲ್ಸು ಸ್ವಲ್ಪ ನಿಮಗೆ ಅಡಚಣೆ ಮಾಡಲಿದೆ. ಅದೇನಂತಂದರೆ, ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರವನ್ನು ಮಾಡಬೇಕಾದ್ರೆ 30,000 ಮೇಲ್ಪಟ್ಟು ಆದಾಯವನ್ನು ಈಗ ಆಲ್ರೆಡಿ ಪ್ರೊಸೆಸಿಂಗಲ್ಲಿ 30,000 ಮೇಲ್ಪಟ್ಟು ಆದಾಯವನ್ನು ಆಗ್ತಾ ಇದ್ದಾರೆ. ಎಲ್ಲರಿಗೂ ಕೂಡ BPL ಕಾರ್ಡ್ ಹೊಂದಿದ್ರು ಕೂಡ ನಿಮಗೆ 35,000, 40,000 ಈ ಥರ ಆದಾಯಗಳನ್ನು ಆಗ್ತಾ ಇದ್ದಾರೆ. ಇದಕ್ಕೆ ಉತ್ತರವಾಗಿ ಅವರು ಸರ್ಕಾರದವರು ವಿಶೇಷವಾಗಿ ಪಿಂಚಣಿನ ಮಾಡಿಸುವಂಥವ್ರಿಗೆ, ವೃದ್ಧಾಪ್ಯ ವೇತನ ಮಾಡಿಸುವಂಥವ್ರಿಗೆ ಅವರೂ ಕೂಡ 35,000, 40,000 ಈ ಥರ ಪೆನ್ಷನನ್ನು ಇನ್ಕಮನ್ನು ಆಗ್ತಾ ಇದ್ದಾರೆ. ಇದರಿಂದ ಸಾಮಾಜಿಕ ಭದ್ರತಾ ಯೋಜನೆ ರೂಲ್ಸ್ ಪ್ರಕಾರ 32,000 ಆದಾಯ ಮಿತಿ ಇರಬೇಕು, 32,000 ದಾಟಬಾರ್ದು ಅಂತ ಪಿಂಚಣಿ ಇಲಾಖೆ ಸಾಮಾಜಿಕ ಭದ್ರತಾ ಯೋಜನೆ ನಿರ್ದೇಶನ ಏನಿದೆ ಅದು ಒಂದು ಡೈರೆಕ್ಷನ್ ಕೊಟ್ಟಿದೆ. ಈ ರೀತಿಯಲ್ಲಿ ಗೈಡ್ಲೈನ್ಸ್ ಇದೆ, 32,000 ಮೇಲ್ಪಟ್ಟಿರಬಾರ್ದು ಅಂತ. ಆದರೆ ಈಗ ಈ ಒಂದು ಪ್ರಸ್ತುತ ಇರ್ತಕ್ಕಂಥ ಒಂದು ನಡೀತಾ ಇರ್ತಕ್ಕಂಥ ಈ ಒಂದು ಪ್ರೊಸೀಜರ್ ಪ್ರಕಾರ ಈಗೆಲ್ಲರೂ 35,000, 40,000 ಆಗ್ತಾ ಇರೋದನ್ನು ಪಿಂಚಣಿ ಮಾಡಿಸೋದಕ್ಕೆ ಅಡ್ಡಿ ಆಗ್ತೈತೆ. ಇದಕ್ಕೆ ಸರ್ಕಾರ ಉತ್ತರ ಕೊಡೈತೆ ಅಂದರೆ, ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ, ಈ ಗ್ಯಾರಂಟಿ ಯೋಜನೆ ಬಂದು ಗೃಹಲಕ್ಷ್ಮಿ ಅಂತ 2,000 ಮಂತ್ಲಿ ಹಾಕೋಂಥದ್ದು ಏನಿದೆ ಇದಾಗಿರ್ಬೋದು, ಅದು ಅನ್ನಭಾಗ್ಯ ಅಂತ ಯೋಜನೆ ಆಗಿರ್ಬೋದು, ಈ ಎಲ್ಲ ಯೋಜನೆಗಳಿಂದ ಅವರಿಗೆ ಕುಟುಂಬಕ್ಕೆ ಆನ್ಯುವಲ್ ಆಗಿ ಅಂದರೆ ವಾರ್ಷಿಕವಾಗಿಯೇ ಅವರಿಗೆ 30,000 ಮೇಲ್ಪಟ್ಟು ಅವರಿಗೆ ಅಮೌಂಟು ಒಂದು ಕುಟುಂಬಕ್ಕೆ ಸೇರುತ್ತೆ. ಅಂದರೆ ಸರ್ಕಾರನೇ ಅವರ ಒಂದು ಕುಟುಂಬಕ್ಕೆ 30,000 ಮೇಲ್ಪಟ್ಟು ವಾರ್ಷಿಕವಾಗಿ ಕೊಡ್ತಾ ಇದೆ ಅಂದಮೇಲೆ ಅವರಿಗೆ ವಾರ್ಷಿಕ ಆದಾಯ ನಮಗೆ 30,000 ಒಳಗೆ ಇದೆ ಅಂತ ನೀವು ಹೇಳೋಕ್ಕಾಗಲ್ಲ. ಅಂದರೆ ನಾವೇ ಅವ್ರಿಗೆ ಅಷ್ಟು ಅಮೌಂಟನ್ನು ಕೊಡ್ತಾ ಇದ್ದೀವಲ್ಲ ಅವ್ರಿಗೆ ಅಷ್ಟು, ಹಂಗಾಗಿ 30,000 ಮೇಲ್ಪಟ್ಟು ನೀವು ಹಾಕಬೇಕು ಅನ್ನೋದು ಸರ್ಕಾರ ರೂಲ್ಸ್ನ ಹೇಳ್ತಾ ಇದೆ. ವಾರ್ಷಿಕವಾಗಿ ಆದಾಯ ಬರ್ತಾ ಇದೆ. ಅಂದರೆ ಅದು ಯಾವ ರೀತಿ ಬರ್ತಾ ಇದೆ ಅಂದರೆ, ಸರ್ಕಾರನೇ ಒದಗಿಸ್ತಾ ಇರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಿಂದ ನಿಮಗೆ 30,000 ಆದಾಯ ವಾರ್ಷಿಕವಾಗಿ ದೊರೆತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ನಿಮಗೆ ವಾರ್ಷಿಕ ಆದಾಯವನ್ನು 30,000 ಮೇಲ್ಪಟ್ಟು ಹಾಕ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದು ಕುಟುಂಬದ ಸದಸ್ಯರು ಜಾಸ್ತಿ ಇದ್ದಾಗ, ಕುಟುಂಬದಲ್ಲಿ ಏನಾದರೂ ಕೂಡ ಜಾಸ್ತಿ ಜನ ಇದ್ದರೆ ಆಗ ಅನ್ನಭಾಗ್ಯ ದುಡ್ಡು ಅಮೌಂಟು ಆ್ಯಡ್ ಆಗಿ ಅವರಿಗೆ ಈ ಗೃಹಲಕ್ಷ್ಮಿ ದುಡ್ಡು ಆ್ಯಡ್ ಆಗಿ ಅವರು ಅಷ್ಟು ಹೇಳ್ತಿದ್ದಾರೆ 30,000 ಮೇಲ್ಪಟ್ಟು ಹಣ ಬರುತ್ತೆ ಅನ್ನೋದು ಅಪ್ಲೈ ಆಗಬಹುದು. ಆದರೆ ಅಥವಾ ಒಬ್ಬರು, ಇಬ್ಬರು ಅಥವಾ 3 ಜನ ಒಳಗಿರ್ತಕ್ಕಂಥ ಸದಸ್ಯರು ಕುಟುಂಬ ಇರತಕ್ಕಂಥವ್ರು ಪೆನ್ಷನನ್ನು ಮಾಡಿಸೋದಕ್ಕೆ ಈ ಥರ ಏನಾದರೂ ಕೂಡ ಅವರು 30,000 ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ ಈಗ ಹೊಸದಾಗಿ ಯಾರಾದರೂ ಅಪ್ಲೈ ಮಾಡಬೇಕು ಪೆನ್ಷನ್ಗೆ ಅಂದ್ಕೊಂಡಿದ್ರೆ 3 ಜನ ಒಳಗಿದ್ದಂಥ ಕುಟುಂಬಗಳು ಮಾತ್ರ ಅಪ್ಲೈ ಮಾಡೋದಕ್ಕೆ ಅರ್ಹರಾಗ್ತಾರೆ ಹೊರತು 3 ಜನ ಮೇಲ್ಪಟ್ಟು ಮೇಯತಕ್ಕಂಥ ಕುಟುಂಬಗಳು ಅನರ್ಹ ಆಗ್ತಾರೆ. ಇವರು ಮಾಡಿರೋದು ಈ ರೀತಿಯಲ್ಲಿ ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿ ಮತ್ತೊಂದು ಸ್ಕೀಮನ್ನು ಇಗ್ನೋರ್ ಮಾಡೋ ಥರ ಆ ಒಂದು ಸ್ಕೀಮ್ಗೆ ಅಪ್ಲೈ ಮಾಡೋಂಥದ್ದನ್ನು ಪ್ರಮಾಣವನ್ನು ಕಡಿಮೆ ಮಾಡೋ ಥರ ಇದು ಒಂದು ರೀತಿಯಲ್ಲಿ ಅವ್ರನ್ನ ಏನಂತ ಹೇಳ್ತಾರೆ ಅದನ್ನು ಅವಾಯ್ಡ್ ಮಾಡೋ ಥರದಲ್ಲಿ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇದು ಏನಂತ ಹೇಳ್ತಾರೆ, ವಯಸ್ಸಾಗಿರ್ತಕ್ಕಂಥ ಅವರಿಗೆ ವಯೋವೃದ್ಧರಿಗೆ ಒಂದು
ಏನು ಇದುವರೆಗೂ ಏನಿತ್ತು ಒಂದು ಸ್ಕೀಮು, ಇದನ್ನು ಪಡೆದುಕೊಳ್ಳೋಕ್ಕೆ ಮುಂದಿನ ದಿನಗಳಲ್ಲಿ ಅಷ್ಟು ಈಸಿಯಾಗಿ ಅಥವಾ ಸುಲಭವಾಗಿ ಇದು ದೊರೆಯಲ್ಲ ಅನ್ನೋದಕ್ಕದನ್ನು ಇಲ್ಲಿ ಕೂಲಂಕುಷವಾಗಿ ನಾವು ಹೇಳ್ಬೋದಾಗುತ್ತೆ, ಕನ್ಫರ್ಮ್ ಹೇಳ್ಬೋದಾಗುತ್ತೆ. ಇದನ್ನು ಆದಷ್ಟು ಕೂಡ ಈ ಪ್ರಸ್ತುತ ಇದು ಸರ್ಕಾರ ಜಾರಿಗೆ ಆಲ್ರೆಡಿ ತಂದಿದೆ. ಇದರಲ್ಲಿ ಸ್ವಲ್ಪ ಸಡಿಲಿಕೆಗಳನ್ನು ಮಾಡಬೇಕಾಗುತ್ತೆ, ಒಂದಷ್ಟು ಅವಕಾಶಗಳನ್ನು ಕೂಡ ಮಾಡಿಕೊಡಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಈ ಒಂದು ರೂಲ್ಸು ಯಾರು ನಿಜವಾಗಿ ಅರ್ಹರು ಯಾರಿರ್ತಾರೆ, ನಿಜವಾಗಿ ಬಡವರು ಯಾರಿರ್ತಾರೆ ಅವರಿಗೆ ತಲುಪೋದ್ರಲ್ಲಿ ಎಲ್ಲ ಒಂದು ಕಡೆಯಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಅವರು ಸೀಮಿತ ಆಗಬೇಕಾಗುತ್ತೆ. ಆದರೆ ಸಾಮಾಜಿಕ ಯೋಜನೆಗಳನ್ನು ತಗೊಳ್ಳೋದಕ್ಕೆ ಇದು ಅಡ್ಡಿ ಆಗ್ತದೆ ಅನ್ನೋದು ನನ್ನ ಒಂದು ಸ್ವಂತ ಒಂದು ಮಾಧ್ಯಮದ ಒಪಿನಿಯನ್ನು. ಆದರೆ ಈಗ ಸ್ವಲ್ಪ ಇದು ಬದಲಾವಣೆ ಮಾಡಿ ನಿಜವಾಗಿ ಯಾರು ಅರ್ಹರು ಯಾರಿರ್ತಾರೆ, ನಿಜವಾದ ಅಗತ್ಯ ಇರ್ತಕ್ಕಂಥ ನೀಡಿ ಪೀಪಲ್ಸ್ ಯಾರಿರ್ತಾರೆ ಅವರಿಗೆ ಇದನ್ನು ದೊರಕಿಸಬೇಕು. ಒಂದು ವೇಳೆ ಅವ್ರಿಗೆ ಆದಾಯ ಮಿತಿ ಜಾಸ್ತಿ ಇದ್ದು ಈ ಅಂಥವ್ರಿಗೆ ನಾವು ಕೊಡೋಂಥ ಅವಶ್ಯಕತೆ ಇರಲ್ಲ. ಆದಾಯ ಮಿತಿ ನಿಜವಾಗ್ಲೂ ಅವರು ಏನೋ ಒಂದು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ, ಅವ್ರಿಗೆ ಕುಟುಂಬ ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನೀವು ಯಾವುದೋ ಒಂದು ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಕಾರಣ ಒಡ್ಡಿ ಆ ಒಂದು ಸರ್ವೆ ಪ್ರಕಾರ ಗ್ಯಾರಂಟಿ ಯೋಜನೆ ಸರ್ವೆ ಇಟ್ಕೊಂಡು ನಿಜವಾಗಿ ಬಡತನ ಅನುಭವಿಸ್ತಿರ್ತಕ್ಕಂಥ ಕುಟುಂಬಗಳಿಗೆ ನೀವು ಸಾಮಾಜಿಕ ಭದ್ರತೆ ಯೋಜನೆಯನ್ನು ನಿಲ್ಲಿಸಿದ್ರೆ ಅಥವಾ ಅದನ್ನು ತಪ್ಪಿಸಿದ್ರೆ ಅದನ್ನು ಎಲ್ಲೋ ಒಂದು ಕಡೆಗೆ ಅನ್ಯಾಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಜವಾಗ್ಲೂ ಅವ್ರು ಬಡವರಿದ್ದಾರಾ, ಆದಾಯ ಮಿತಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಬರ್ತಾ ಇಲ್ವಾ, ಅದು ಕುಟುಂಬಕ್ಕೆ ಯಾವುದೇ ರೀತಿ ಆದಾಯ ಇದೆಲ್ಲ ನೋಡಿಕೊಂಡು ಅವರಿಗೆ ಏನು ಸಾಮಾಜಿಕ ಭದ್ರತೆ ಯೋಜನೆ ಏನಿದೆ ಅದನ್ನು ಅವರಿಗೆ ಅವ್ರಿಗೆ ಅದರ ಒಂದು ಅನುಕೂಲವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಸರ್ಕಾರ ಮಾಡೋತಕ್ಕಂಥ ಒಂದು ಜವಾಬ್ದಾರಿ ಇದೆ. ಸದ್ಯಕ್ಕಂತೂ ಸದ್ಯದ ಒಂದು ಪರಿಸ್ಥಿತಿನಲ್ಲಿ ಸಾಮಾಜಿಕ ಭದ್ರತೆ ಯೋಜನೆಯನ್ನು ಪಡ್ಕೊಳ್ಳೋದಕ್ಕೆ ಈ ಹಿಂದೆ ಇದ್ದಂಥ ಒಂದು ಸುಲಭ ಮಾರ್ಗ ಏನಿತ್ತು ಅದು ಸ್ವಲ್ಪ ಈಗ ಕಷ್ಟ ಆಗುತ್ತೆ. ಮುಂದಿನ ಎಷ್ಟು ಅಪ್ಕಮಿಂಗ್ ಯಾರು ಹಾಕಬೇಕು ಅಂದ್ಕೊಂಡಿದ್ದೀರಾ ನೀವು ಸಂಬಂಧಪಟ್ಟಂತಹ ವಿ ಆರ್ ಬರ್ತಾರೆ, RIR ಬರ್ತಾರೆ. ನಿಮಗೆ ಸಾಧ್ಯ ಆದರೆ ತಹಶೀಲ್ದಾರ್ ಹತ್ರನೂ ಕೂಡ ಇದು ನೀವು ವಿಚಾರ ಪ್ರಸ್ತಾಪ ಮಾಡೋದಾಗಲಿ, ನೀವು ಫಸ್ಟು ಎಲ್ಲ ವೆರಿಫಿಕೇಷನನ್ನು ಮಾಡಿಸ್ಕೊಂಡು ಆಮೇಲೆ ಇನ್ಕಮನ್ನು ಮಾಡಿಸಿ. ನೀವು ಫಸ್ಟೇ ಹೋಗಿ ಅಪ್ಲೈ ಮಾಡಿ ಇನ್ಕಮ್ ಅಪ್ಲೈ ಮಾಡಿದ್ರೆ ಅದು ಅವರು ಆಲ್ರೆಡಿ ನಿಮಗೊಂದು ಈ ಒಂದು ಸರ್ವೆ ಪ್ರಕಾರ ಅಂದರೆ ಗ್ಯಾರಂಟಿ ಸ್ಕೀಮ್ನ ಸರ್ವೆ ಇಟ್ಕೊಂಡು ಅವನಿಗೆ ಒಂದು 35,000 40,000 ಅಮೌಂಟ್ ಹಾಕ್ತಾರೆ. ಆಗ ನಿಮ್ಗೆ ಇನ್ಕಮ್ ಆಗ್ತಾಗ ನಿಮಗೆ ಪಿಂಚಣಿಯನ್ನು ಮಾಡಿಸೋಕ್ಕೆ ಅಡ್ಡಿ ಆಗುತ್ತೆ. ನೀವು ನಿಮ್ಮ ಪರ್ಪಸ್ ಏನಾದರೂ ಕೂಡ ಪೆನ್ಷನ್ ಮಾಡಿಸೋದೇ ಆಗಿದ್ದರೆ ನೀವು ಕನ್ಸಲ್ಟ್ ಆಗ್ತಕ್ಕಂಥ VA RI ಮತ್ತು ನಿಮ್ಗೆ ಅಗತ್ಯ ಇತ್ತು ಅಂದರೆ ತಹಶೀಲ್ದಾರ್ ಹತ್ರನೂ ಕೂಡ ನೀವು ಹೋಗಿ ಅವ್ರ ಹತ್ರ ಈ ಥರ ಒಂದು ಪರ್ಮಿಷನ್ ತಗೊಂಡು ನಾವು ಈ ಥರ ಪೆನ್ಷನ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ, ನಮಗೆ ಆದಾಯ ಮಿತಿನ ಎಲಿಜಿಬಿಲಿಟಿ ಏನು ಕೊಟ್ಟಿದ್ದಾರೆ ಈ ಒಂದು ಸಾಮಾಜಿಕ ಭದ್ರತೆ ಯೋಜನೆ ಅದಕ್ಕಿಂತ ಹೆಚ್ಚಳವಾಗಿ ನಮ್ಗೆ ಹಾಕ್ಪಾಡಿ ಅಂತ ಹೇಳಿ ನೀವು ಅಲ್ಲಿ ಹೋಗಿ ಅವ್ರು ಕನ್ಫರ್ಮ್ ಮಾಡ್ಕೊಂಡು ಅವ್ರ ಹತ್ರ ಫಸ್ಟು ಪರ್ಮಿಷನ್ ತೆಗೆದುಕೊಂಡು ಆಮೇಲೆ ನೀವು ಅಪ್ಲೈನ ಮಾಡಿ. ಇಲ್ಲಾಂದರೆ ನಿಮಗೆ ಸ್ವಲ್ಪ ಇದನ್ನೇನು ಪೆನ್ಷನ್ ತಗೊಳ್ಳೋದಕ್ಕೆ ತುಂಬ ಅಡ್ಡ ಪರಿಣಾಮ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಈ ಒಂದು ಮೆಸೇಜನ್ನು ನಿಮಗೆ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಮುಂದೆ ಒಂದು ದಿನಪತ್ರಿಕೆಗಳ ಹೆಡ್ಲೈನ್ಸ್ ಒಂದಿಗೆ ನಾನು ನಿಮ್ಮ ಮುಂದೆ ರೆಡಿಯಾಗಿ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಡೆಮಾಕ್ರೆಟಿಕ್ ಡೈರಿ. ನಾನು ನಿಮ್ಮ ಸಂದೇಶ ಒಬ್ಬಳ. ನಮಸ್ಕಾರ.